ಇದನ್ನ ಒರಿಜಿನಲ್ ಪಶ್ಮಿನಾರ್ ಅಂತ ಹೇಳಿ ಮಾರ್ತಾರಂತೆ. ಇದು 5000 ಅಂತ. ಒರಿಜಿನಲ್ ಇದು ಹಿಂಗಿದೆ. ಇದು ಯೂಸ್ ಮಾಡ್ದಂಗೆ ಅದು ಥಿಕ್ ಆಗುತ್ತಂತ ಮೆಟೀರಿಯಲ್ಲು. ಸೊ ಅವಾಗ ಡಿಸೈನ್ಸ್ ಕಾಣುತ್ತೆ ನೋಡಿ, ಹಿಂಗೆ ಹಿಡ್ಕೊಂಡ್ರೆ ಡಿಸೈನ್ಸ್ ಕಾಣುತ್ತೆ ಗೈಸ್. ಈ ಶಾಲ್ ಬಂದು 1,45,000 ಅಂತ. ಇದು ಡಬಲ್ ಟ್ರಿಬಲ್ ಲೇಯರ್ ಇರುತ್ತೆ. ಇದು ಪ್ಯೂರ್ ಒರಿಜಿನಲ್ ಪಶ್ಮಿನಾರ್ ಅಂತ ಗೈಸ್. ಇಲ್ಲಿಂದ ರೈಟ್ ತಗೊಂಡು ಹೋದ್ರೆ ಪುಲ್ವಾಮಾ ಸಿಗತ್ತಂತೆ. ಇದೇ ಕೇಸರಿ ಬಳಿ ಇದೊಂದು ಕ್ಯೂಟ್ ಆಗಿತ್ತು ಅಂತ ಹೇಳಿ ಇದನ್ನೊಂದು ತಗೊಂಡೆ. ಇದ್ರೊಳಗಡೆ ಏನಾದರೂ ಆರ್ನಮೆಂಟ್ಸ್ ಏನಾದರೂ ಇಟ್ಕೋಬಹುದು ಅಂತ. ಪೂರಾ ಕಾಶ್ಮೀರಿ ಗೈಸ್, ಇದು ಕಾಶ್ಮೀರಿ ಔಟ್ಫಿಟ್ ಫೆರಾನ್ ಅಂತ. ಅವ್ರು ನೋಡಿದ್ರೆ ಫುಲ್ ಏನೋ ಒಂಥರ ಸೇಫ್ ಫೀಲ್ ಆಗುತ್ತೆ. ಮಾಡ್ತಾರೆ. ಇದಿಷ್ಟು ಗಾಡಿಗಳನ್ನು ಸ್ಟಾಪ್ ಮಾಡಿದ್ದಾರೆ. ಹೋಗಕ್ ಬಿಡ್ತೀರಾ? ನೀನು ಇಡೀ ವ್ಲಾಗ್ ಬರೀ ಕಾರಲ್ಲೇ ಮುಗಿಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಗುಲ್ಮರ್ಗಿಂದ ಪಹಲ್ಗಾಮ್ಗೆ ಹೋಗ್ತಾ ಇದೀವಿ. 11 ಗಂಟೆ ಆಗಿದೆ ಆ್ಯಂಡ್ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿಟ್ಟಿದ್ದೀವಿ. ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಇದೊಂದು ಫರ್ ಪ್ಯಾಂಟ್ ಹಾಕಿದ್ದೀನಿ. ಅದ್ರ ಮೇಲೆ ಒಂದು ಒಳಗಡೆ ಥರ್ಮಲ್ಸ್ ಬದಲು ವೈಟ್ ಕಲರ್ ಎಂಥ ಟಾಪ್ ಹಾಕಿದ್ದೀನಿ, ಫುಲ್ ಸ್ಲೀವು. ಅದ್ರ ಮೇಲ್ಗಡೆ ಒಂದು ಸ್ವೆಟ್ ಶರ್ಟ್ ಹಾಕಿದ್ದೀನಿ, ಕೈಂಡ್ ಆಫ್ ಲೀಸ್. ಸೊ ಮಾನ್ಯ ಈ ಥರ ರೆಡಿ ಹಾಕಿದ್ದಾಳೆ. ಮಾನ್ಯ ಒಂದು ಬಾಡಿಕಾನ್ ಡ್ರೆಸ್ ಹಾಕಿದ್ದಾಳೆ. ಅದ್ರ ಒಳಗಡೆ ಒಂದು ವೈಟ್ ಕಲರ್ ಸ್ವೆಟ್ ಶರ್ಟ್ ಹಾಕಿದ್ದಾಳೆ. ಅದ್ರ ಮೇಲೆ ಒಂದು ಜಾಕೆಟ್ ಹಾಕಿದ್ದಾಳೆ. ಒಳಗಡೆ ಥರ್ಮಲ್ಸ್ ಹಾಕಿದ್ದಾಳೆ, ಶೂಸ್ ಹಾಕಿದ್ದಾಳೆ. ಎಲ್ಲ ರೆಡಿ. ನಂದು ಶೂಸ್ ಹಾಕಿಲ್ಲ, ಇನ್ನು ಶೂಸ್ ಹಾಕೋಬೇಕು. ಸೊ ಈ ಥರ ಇದೆ ಗೈಸ್ ಹೊರಗಡೆ. ಇಲ್ಲಿ ನೋಡಿ ಸ್ನೋ. ಈ ಕಡೆ ಅಲ್ಲ, ಈ ಕಡೆ ಹೋದರೆ ಈ ಸೈಡಲ್ಲಿ ಅಲ್ಲಿ ನಾವು ಗಂಡೋಲಾಗಿ ಹೋಗಿದ್ದಿದ್ದು. ಸೊ ಇವಾಗ ಕ್ಯಾಬ್ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿಂದ ಆನ್ ದ ವೇ ಡ್ರಂಗ್ ವಾಟರ್ಫಾಲ್ಸ್ಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಪಹಲ್ಗಾಮ್ಗೆ ಹೋಗ್ತೀವಿ. ಸೊ ಆನ್ ದ ವೇ ಇನ್ನೂ ಏನೇನೋ ಸೈಟ್ ಸೀಯಿಂಗ್ ಇದೆ, ನೋಡೋಣ ಅಂತ ಹೇಳಿದ್ದಾರೆ. ಲೆಟ್ಸಿ ಬೇಗ ಹೋದಷ್ಟು ಬೇಗ ಜಾಸ್ತಿ ಜಾಗಗಳನ್ನ ಕವರ್ ಮಾಡ್ಬೋದು. ತಿಂಡಿ ಆಯಿತು ನಮ್ಮದು. ಇದು ಲೂಸ್ ಆಗಿಬಿಟ್ಟಿತ್ತು ಗೈಸ್. ರಾತ್ರಿ ಎಲ್ಲ ಚಾರ್ಜ್ಗೆ ಹಾಕಿದ್ದೆ, ಚಾರ್ಜೇ ಆಗಿಲ್ಲ. ಸೊ ಇವಾಗ ಪವರ್ ಬ್ಯಾಂಕ್ ನೋಡಿ 1% ಇದೆ. ಈ ಕೋಲ್ಡ್ಗೆ ಎಲ್ಲ ಇಳ್ದು ಹೋಗ್ತಾ ಇದೆ, ಚಾರ್ಜೇ ನಿಲ್ತಾ ಇಲ್ಲ. ಓಕೆ, ಚೆಕ್ಔಟ್ ಮಾಡೋಣ. ಲೆಟ್ಸ್ ಗೋ. ವಾಟರ್ಫಾಲ್ಸ್ ಏನಕ್ಕೆ ಯಾರೋ VIP ಬರ್ತಿದಾರಂತೆ. ಸೊ ಕಲ್ಸೆ ಏನು ಲಕ್ಕು ಅಂತ ಬಿಲ್ಡಪ್ ಕೊಡ್ತಿದ್ವಲ್ಲ, ಅದಕ್ಕೆ ಹೆಂಗಾಯ್ತು. ಸೊ ನೋ ವಾಟರ್ಫಾಲ್ಸ್, ನಥಿಂಗ್. ಲೆಟ್ಸ್ ಗೋ ಬ್ಯಾಕ್ ಟು ಪಹಲ್ಗಾಮ್. ದಟ್ಸ್ ಇಟ್. ಗೋ ಬ್ಯಾಕ್ ಅಲ್ಲ, ಗೋಟು. ಗೋಟು ಮಾಡ್ತಾರೆ. ಇದಿಷ್ಟು ಗಾಡಿಗಳನ್ನು ಸ್ಟಾಪ್ ಮಾಡಿದ್ದಾರೆ. ಹೋಗಕ್ ಬಿಡ್ತೀರಾ? भैया अगर कुछ देर इधर ही रहते हो तो छोड़ देंगे क्या? यहाँ पे लाइन में ये उसके वजह से रखा है, नहीं तो खुला होता था. एक सेकंड में इसको किसी और को एक बार पूछ लो. ಕಳ್ದಾರಿ ಹುಡುಕ್ಬಿಟ್ಟಲ್ಲ ಮತ್ತೆ. ಅಲ್ಲ, ಕಳ್ದಾರಿ ಅಲ್ಲ, ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡ್ರೆ ಏನಾರು ಬಿಡ್ತಾರಾ ಅಂತ ಕಾಲ್ ಮಾಡಿ ಕೇಳ್ತಾರ. ನೋಡೋಣ. ಅರ್ಥ ಆಗಲ್ಲ ಅವ್ರ ಲ್ಯಾಂಗ್ವೇಜ್ ಬಿಡಿ. ಗುಲ್ಮರ್ಗಿಂದ ಪಹಲ್ಗಾಮ್ 3 ಗಂಟೆ ಅಂತೆ. ನಾವು ಹೊರಟು ಲೇಟ್ ಆಗಿದ್ದಕ್ಕೆ ಇವತ್ತು ಜಾಸ್ತಿ ಏನೋ ಅಲ್ಲಿ ನೋಡೋಕ್ಕಾಗಲ್ಲ. ಇವತ್ತಿನ ಪ್ಲ್ಯಾನ್ನ ಮತ್ತೆ ನಾಳೆಗೆ ಶಿಫ್ಟ್ ಮಾಡೋಣ ಅಂತವ್ರೆ. ನಾವಂತೂ ನೀನು ಇಡೀ ವ್ಲಾಗ್ ಬರೀ ಕಾರಲ್ಲೇ ಮುಗಿಸ್. ಹಂಗೆ ಆಗ್ತಿರೋದು ಗೈಸ್, ಎಲ್ಲ ವ್ಲಾಗು ಬರೀ ಕಾರಲ್ಲೇ ಮುಗ್ದವ್ರಂಗೆ ಅನಿಸ್ತದೆ. ಅಲ್ಲಿ ನೋಡಲಿ ನನಗೆ ಯಾವಾಗಿಂದ ಗೊತ್ತಲ್ಲ, ಸ್ಕೇಟಿಂಗ್ ಮಾಡಿದೆ ಗೊತ್ತಾ. ಸಾರಿ, ಸ್ಕೀಯಿಂಗ್ ಮಾಡಿದೆ. ಒಂದೇ ಟೇಕಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಮಾನ್ಯ ಹೆಂಗ್ ಬಿದ್ದಿದ್ದಾಳೆ ಗೊತ್ತಾ. ಅದನ್ನು ಹಾಕ್ತೀನಿ, ವಿಡಿಯೋ ಹಾಕ್ತೀನಿ ಹೆಂಗ್ ಬಿದ್ದಿದ್ಯಾ ಅಂತ. ನಾನು ಫಸ್ಟ್ ಬಿದ್ದೆ, ಯಾರು ಎತ್ತಕ್ ಬರ್ಲಿಲ್ಲ ನನ್ನ. ಆಮೇಲೆ ಎಲ್ಲಾರನ್ನೂ ನೋಡ್ತಿದ್ದೀನಿ, ಯಾರಾದ್ರೂ ಅದ್ರಲ್ಲಿ ಎದ್ದೊಳಕ್ಕಾಗಲ್ಲ, ಬಿದ್ದರೆ ಫುಲ್ ಕಾಲು ಭಾರ ಇರುತ್ತಲ್ಲ, ಎದ್ದೊಳಕ್ಕಾಗಲ್ಲ. ನೋಡಿದೆ. ಆಮೇಲೆ ಪಾಪ ಯಾವುದೋ ಒಂದು ಹುಡುಗ ಬಂದು ಎಬ್ಸ್ಬಿಟ್ಟು ಚುರಿ ಹೇಳ್ಕೊಡ್ತು. ಹಂಗಾಗಿ ಓಕೆ, ಸಖತ್ತಾಗಿ ಮಾಡಿದೆ, ಚೆನ್ನಾಗಿತ್ತು. ಮೈಕೈ ಎಲ್ಲ ನೋಯ್ತಾ ಇದೆ ಮಾಡಿಬಿಟ್ಟು. ಹೌದು, ಇವಾಗ 3 hours ಹೋಗ್ಬೇಕು ಪಹಲ್ಗಾಮ್ಗೆ. ನಿದ್ದೆ ಬರ್ತಾ ಇದೆ, ತಲೆ ನೋಯ್ತಾ ಇದೆ. नहीं जाने देंगे. कौन आ रहा है ऐसा? ನೋಡಿ, ಯಾರೋ DJ ಹೋಗ್ತಿದಾರಂತೆ. ಅವ್ರು ಹೋಗ್ತಾರೆ ಅಂತ ನಾವು ನೋಡ್ಬಾರ್ದಾ? ಗೈಸ್, ಇದು ಮೋಸ.
ಸೆಕ್ಯೂರಿಟಿ आज क्या था VIP मूवमेंट आजकल तुम ಏನೋ ಬೇರೆ ಕೆಲಸ ಇರಬೇಕು वेदर भी अच्छा नहीं है ना, वो फ्रोजन भी नहीं रहेगा, क्यों देखने आ रहे हैं वो VIP? इतने सिक्योरिटी फंस हो गए ಎಷ್ಟೊಂದು ಸೆಕ್ಯೂರಿಟಿ ಮೋದಿ ಏನಾರ ಬರ್ತಾರ. ಬಟ್ ಇಲ್ಲಿ ಎಲ್ಲ ಕಡೆ ಪೊಲೀಸ್ ಸಿಗ್ತಾರೆ ಗೊತ್ತಾ, ನೋಡಕ್ಕೆ ಖುಷಿ ಆಗತ್ತಲ್ಲ. ನೋಡತ್ತ ಎಲ್ಲ ಕಡೆ ಹಿಂಗೆ ನಿಂತಿದ್ದಾರೆ. ಆ ಗನ್ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. आनंद मान नमस्ते फिर हो गया कहां दे भाई ಅವ್ರು ನೋಡಿದ್ರೆ ಫುಲ್ ಏನೋ ಒಂಥರ ಸೇಫ್ ಫೀಲ್ ಆಗುತ್ತೆ ಮನ್ಸ್ ಒಳಗೆ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಪಹಲ್ಗಾಮ್. ಅಲ್ಗೋದ್ಮೇಲೆ ಸಿಗ್ತೀನಿ. ಬಾಯ್. पूरा कश्मीरी ಇದು ಕಾಶ್ಮೀರಿ ಔಟ್ಫಿಟ್ ಫೆರಾನ್ ಅಂತ. ಇದೆಲ್ಲ ನಮ್ಮ ಅಮ್ಮನ ಸೈಜ್ ಇದೆ. ये साइज यही दे आर द बेस्ट मिरर फॉर यू. अगर आप वो कांच वाला देखना चाहते हो वहाँ पे आप देखिए. ಮಿರರ್ है ಇದು. हाँ वो पिलर लगा हुआ जहाँ पे वो बंदा खड़ा है. ನಿಂದು ನೀನ ಇದು ಎಲ್ಲ ಫುಲ್ ದೊಡ್ಡದು ಇದು ಹಿಂಗೆ ಬರೋದಂತ ಗೊತ್ತಾಯ್ತು. ನನ್ನ ಬಟ್ಟೆ ತಿರುಗಿಲಿ ಬೇಡವಾ? ಗೊತ್ತು. ಇದಕ್ಕಿನ್ನ ಆಕ್ಚುಲಿ ಅದಕ್ಕೆ ಹೇಳ್ತಿರೋದು, ಇದಕ್ಕಿನ್ನ ಒಂಚೂರು ಚಿಕ್ಕದು. ಅದು ಇನ್ನೊಂದು ನೋಡಿದ್ವಲ್ಲ ಬ್ರೌನು, ಅದು ತಗೋಬೋದು ಅನ್ಸುತ್ತೆ. ಇದು ತುಂಬಾ ದೊಡ್ಡದಾಯ್ತು. ಗೈಸ್, ಇಲ್ಲಿ ಪಶ್ಮಿನಾ ಶಾಲ್ ನೋಡಕ್ಕೆ ಅಂತ ಬಂದು, ಇದು ಒರಿಜಿನಲ್ ಶಾಲೆ 15K ಇಂದ ಸ್ಟಾರ್ಟ್ ಆಗುತ್ತಂತೆ. ಈ ಕಡಿಮೆ 2000 3000 ಎಲ್ಲ ಹೇಳ್ತಾರಲ್ಲ, ಅದು ಒರಿಜಿನಲ್ ಇರಲ್ವಂತೆ. ಈ ಶಾಲ್ಗೆ ಇಟ್ ಇಸ್ ಲೈಕ್ 15,000 ಇಂದ ಶುರು ಆಗೋದು. ಇಟ್ಸ್ ಲೈಕ್ ಬಿಸಿಲು ತರ ಲೈಕ್ 50 ಡಿಗ್ರಿ ಬಿಸಿಲಲ್ಲೂ ಅಂದರೆ ವೆದರ್ಗೆ ತಕ್ಕಂಗೆ ಅಡ್ಜಸ್ಟ್ ಆಗುತ್ತಂತೆ. ಸೊ ಇದಕ್ಕೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತಂತೆ. ಇಟ್ಸ್ ಲೈಕ್ ಇನ್ವೆಸ್ಟ್ಮೆಂಟ್ ಥರ. ಈಗ ಏನಾದರೂ ಒಂದು 4-5 ವರ್ಷ ಆದಮೇಲೂ ಅದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಅಥವಾ ಏನಾದ್ರು ಆಯಿತು ಅಂದ್ರೂ ಆವತ್ತಿನ ಪ್ರೈಸಿಗೆ ತಕ್ಕಂಗೆ ಅದನ್ನು ರೀಸೇಲ್ ಕೂಡ ಮಾಡ್ಬೋದು ಅನ್ನೋ ಹಾಗೆ. ಇದು ನೋಡಿ, ಇದು ಪಶ್ಮಿನಾರ್ ಥರ ಅಂತ ಹೇಳ್ಬಿಟ್ಟು ಮಾರ್ತಾರಂತೆ. ಬಟ್ ಇದು ಆ್ಯಕ್ಚುಯಲ್ ಪಶ್ಮಿನಾರ್ ಅಲ್ಲ. ये कितने का मिलता है भैया? ये 5000 का है. 5000 का. पर ये लेकिन ओरिजिनल पश्मीना नहीं है. ಇದು 5000 ಅಂತ ಈ ಶಾಲು. ಇದನ್ನ ಒರಿಜಿನಲ್ ಪಶ್ಮಿನಾರ್ ಅಂತ ಹೇಳಿ ಮಾರ್ತಾರಂತೆ. ಇದು 5000 ಅಂತ. ओरिजिनल है. ये ओरिजिनल है. ಇದು ಹಿಂಗಿದೆ. इसका 15,000 है. ಯಪ್ಪ, ವೇಲಿದ್ದಂಗಿದೆ. Why you are getting like ಹಾಂ, ಪಶ್ಮಿನಾರ್ ಶಾಲ್ 15,000 ಇದಕ್ಕೆ. ಈ ಶಾಲ್ಗೆ ಇದು दुनिया का मोस्ट ಲಕ್ಸುರಿಯಸ್ ಫ್ಯಾಬ್ರಿಕ್ ಅಂತ. ಇದು वन ऑफ द फाइनेस्ट फैब्रिक इन द होल वर्ल्ड मैम. इससे फाइन और कोई फैब्रिक है ही नहीं. ಅಚ್ಚಾ ಗೈಸ್, ಈ ಶಾಲ್ ಬಂದು 1,45,000 ಅಂತ. ಇದು ಡಬಲ್ 3 ಲೇಯರ್ ಇರುತ್ತೆ. ಇದು ಪ್ಯೂರ್ ಒರಿಜಿನಲ್ ಪಶ್ಮಿನಾರ್ ಅಂತ. ಇದು ಪ್ರೈಸ್ ಕೇಳಿನ ಚಿನ್ನ ಮುಟ್ಟದಂಗೆ ಆಗ್ತಾ ಇತ್ತು. ಅದು ನೀಟಾಗಿ ಎತ್ತಿದೆ. ಇದ್ರ ಮೇಲೆ ಡಿಸೈನ್ಸ್ ಇದೆ ಆಯ್ತಾ, ಅದು ಗೊತ್ತೇ ಆಗ್ತಿಲ್ಲ. ಇದು ಯೂಸ್ ಮಾಡ್ದಂಗೆ ಅದು ಥಿಕ್ ಆಗುತ್ತಂತ ಮೆಟೀರಿಯಲ್ಲು. ಸೊ ಅವಾಗ ಡಿಸೈನ್ಸ್ ಕಾಣುತ್ತೆ ನೋಡಿ. ಹಿಂಗೆ ಇಟ್ಕೊಂಡ್ರೆ ಡಿಸೈನ್ಸ್ ಕಾಣುತ್ತೆ. ಮೋಸ್ಟ್ಲಿ ಇದ್ರಲ್ಲಿ ಕಾಣ್ತಿಲ್ಲ. ಕಣ್ಣಿಗೆ ಒಂದೊಂದ್ಸರಿ ಕಾಣ್ತಾ ಇಲ್ಲ. ಇದು 15,000. ಬಾದಾಮಿ ಏನೇನೋ ಇದೆ. ಯಪ್ಪ, ನನಗೆ ತುಂಬ ಇಷ್ಟ ಆಯಿತು. ಬಟ್ 15,000 ಕೊಟ್ಟು ತೊಗೊಂಡ್ರೆ ನಮ್ಮಮ್ಮ ಇನ್ನೇನಿಲ್ಲ. ಅಟ್ಲೀಸ್ಟ್ ಚೆನ್ನಾಗಿ ಅಂದರೆ ಅದು ವರ್ತು. ಓಕೆ, 15,000 ನೋಡೋದಕ್ಕೆ ಅಷ್ಟು ಕೊಡ್ಬೋದು ಅಂತ ಒಂದ್ಸರಿ ತೊಗೊಬಿಡ್ಬೋದಿತ್ತು. ಇದಕ್ಕೆ ಯಾರು ಹೇಳ್ತಾರೆ 15,000 ಅಂತ? ನಾವಿವಾಗ ಬಂದಿದ್ದು ಇದೇ ಅಂಗಡಿಗೆ. ನಿಮ್ಗೇನಾದರೂ ಪಶ್ಮಿನಾರ್ ಶಾಲ್ ಬೇಕು ಅಂತಿದ್ರೆ ಈ ಅಂಗಡಿಗೆ ವಿಸಿಟ್ ಮಾಡಿ ತೊಗೊಳ್ಳಿ. ನಾನಂತೂ ತೊಗೊಳ್ಳಿಲ್ಲ. ಹಾಂ ಭಯ ಚಲಂಗೆ. ನಾನೇನು ತೊಗೊಂಡೆ ಗೊತ್ತಾ? ನಾನು ಇದು ಒಂದು ಶಾಲ್ ತೊಗೊಂಡೆ. ಆ್ಯಂಡ್ ಐ ಪೇಯ್ಡ್ 900 ಫಾರ್ ದಿಸ್ ಶಾಲ್. ಸೊ ನಾನು ಅದನ್ನು ತೊಗೊಂಡಿದ್ರೆ ನಮ್ಮಮ್ಮ ಪೊರ್ಕೆಲ್ ಹೊಡಿಯೋರು, ನಮ್ಗೆ ಗೊತ್ತು. ಸೊ ವೈಟ್ ತೆಳುವಾಗಿರೋ ವೇಲ್ ಇದ್ದಂಗಿದೆ. ಹಾಂ, ಲಿಟ್ರಲಿ ಹಂಗೆ ಇದ್ದಿದ್ದು. ಬಟ್ ಏನೋ ಅದ್ರದ್ದು ಸ್ಪೆಷಾಲಿಟಿ ಅದಕ್ಕಿರುತ್ತೆ ಅಲ್ವಾ. ಸೊ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ವಿ ಕುಡಂಟ್ ಬೈ ದಟ್. ಸೊ ನಾನು ಇದನ್ನು ತೊಗೊಂಡೆ. ಇದ್ರ ಜೊತೆಗೆ ಒಂದು ಚಿಕ್ಕದು ಇದೊಂದು ಕ್ಯೂಟ್ ಆಗಿತ್ತು ಅಂತ ಹೇಳಿ ಇದನ್ನೊಂದು ತೊಗೊಂಡೆ. ಇದ್ರೊಳಗಡೆ ಏನಾದರೂ ಆರ್ನಮೆಂಟ್ಸ್ ಏನಾದರೂ ಇಟ್ಕೋಬೋದು ಅಂತ. ಹಿಂಗೆ ಬರುತ್ತೆ. ಇದರೊಳಗಡೆ ಕಲರ್ ಇಷ್ಟ ಆಗಲಿಲ್ಲ. ಬಟ್ ಇದು ಮೇಲ್ಗಡೆ ಚೆನ್ನಾಗಿತ್ತು ಅಂತೇಳಿ ತೊಗೊಂಡೆ ಅಷ್ಟೇ. ನಿಮ್ಗೆ ಯಾರಿಗಾದ್ರೂ ಪಶ್ಮಿನಾರ್ ಬಗ್ಗೆ ಗೊತ್ತಿದ್ದು ನೀವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಮೇ ಬಿ ನೀವು ಇದು ಎಲ್ಲಿ ಬರುತ್ತೆ ಗೊತ್ತಾ, ತನ್ಮರ್ಗಿಂದ ಹೋಗಬೇಕಾದ್ರೆ ಬರುತ್ತೆ. ಸೊ ಆ ಔಟ್ಲೆಟ್ಗೆ, ಅದು ಫ್ಯಾಕ್ಟ್ರಿ ಔಟ್ಲೆಟು, ಅಲ್ಲಿ ವಿಸಿಟ್ ಮಾಡಿ ಯು ಕ್ಯಾನ್ ಬೈ ಇಟ್.
ಅಚ್ಚಾ ಗೈಸ್, ಇಲ್ಲಿಂದ ರೈಟ್ ತಗೊಂಡು ಹೋದ್ರೆ ಪುಲ್ವಾಮಾ ಸಿಗತ್ತಂತೆ. ಭಯ ಓ ಇದೆ ಕೇಸರಿ ಗೈಸ್, ನೋಡಿ ಇದೆ ಕೇಸರಿ ಬೆಳೀತಿರೋದಂತೆ ಇದು. भैया बट वो ठंड में ग्रो करते हैं ना केसर, ये धूप ज्यादा हो गया ना? जमीन के नीचे रहता है, जब गर्मी आती है ऊपर आता है. अच्छा ओके ओके. ಹಾಂ ಅಲ್ಲಿ ಹೋಗ್ತಾ ಇದೆ ನೋಡಿ, ಇದೆಲ್ಲ ಕೇಸರಿ. ಇಲ್ಲಿ ಎಲ್ಲ ಸ್ಯಾಫ್ರಾನ್. ಭಯ ಎ ಬಿ ಸ್ಯಾಫ್ರಾನ್ ಏನಾ? हाँ ये भी सही. ಹಾಂ ಇದೆಲ್ಲ ಸ್ಯಾಫ್ರಾನ್. ಇನ್ನು ಇವಾಗ ಆನ್ ದ ವೇ ಹೋಗ್ತಾ ಸ್ಯಾಫ್ರಾನು ತೊಗೊಂಡೋಗೋಣ ಅಂತ ಹೇಳಿ ಮಾತಾಡ್ತಿದ್ವು. ಅದನ್ನೇ ಇವ್ರು ಕೇಳಿದ್ವು ಇಲ್ಲಿ ಎಷ್ಟು ಅಂತ. ಸೊ 300 ರುಪೀಸ್ ಹೇಳಿದ್ರು ಪರ್ ಗ್ರಾಮ್ಗೆ. ಆ್ಯಕ್ಚುಲಿ ಇನ್ನೂ ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇಲ್ಲೆಲ್ಲ ಅಂದರೆ ಇದು ಏನು ಹೇಳ್ತಾರೆ, ಫೇಕ್ ಸ್ಯಾಫ್ರಾನ್ಸೂ ಜಸ್ಟ್ 150-200ಗೆಲ್ಲ ಸಿಗುತ್ತಂತೆ. ಬಟ್ ಒರಿಜಿನಲ್ ಸ್ಯಾಫ್ರಾನ್ಸು 300 ರುಪೀಸ್ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು. ಇವಾಗ ಅಲ್ಲಿಗೆ ಹೋಗ್ತಾ ಆನ್ ದ ವೇ ಸ್ಯಾಫ್ರಾನನ್ನು ತೊಗೊಂಡೋಗೋಣ. ಈಗ ಡ್ರೈ ಫ್ರೂಟ್ಸ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಡ್ರೈ ಫ್ರೂಟ್ಸು, ಕೇಸರಿ ಎಲ್ಲದನ್ನು ತೊಗೊಂಡೋಗೋಣ ಅಂತ. ಭಯ್ಯ? ये जहाँ पे गाड़ियाँ खड़ी है ना, ಹಾಂ हाँ ಎಲ್ಲಿ? ರೈಟ್ ಸೈಡ್ ಮೇ ಈ ಜಾಗದಲ್ಲಿ. ಓಕೆ, ಈ ಜಾಗ ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಸೊ ಈ ರೋಡಲ್ಲಿ ಬ್ಲಾಸ್ಟ್ ಆಗಿದ್ದಂತೆ. ಅದು ಈ ರೋಡಲ್ಲೇನೆ ಇಲ್ಲಿ ಸ್ಪಾಟ್ ತೋರಿಸಿದ್ನಲ್ಲ, ಅಲ್ಲೇನೆ ಪುಲ್ವಾಮಾ ಅಟ್ಯಾಕಿಂದು ಬಾಂಬ್ ಬ್ಲಾಸ್ಟ್ ಆಗಿದ್ದು. ಬಟ್ ಇವಾಗೆಲ್ಲ ಫುಲ್ ನಾರ್ಮಲ್ ಆಗಿಬಿಟ್ಟಿದೆ, ಏನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಇಟ್ಸ್ ವೆರಿ. ಆಮೇಲೆ ಯಾರೇ ಈಗ ನಾರ್ಮಲಾಗಿ ನಾವು ಫಸ್ಟ್ ಹೋಗ್ಬೇಕಾದ್ರೆ ಏನು ಓಕೆ, ನಾವು ಫಸ್ಟು ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ಲಿಟ್ರಲಿ ಭಯ ಇತ್ತು ನಮಗೂ, ಹೆಂಗೆ ಹೋಗೋದು ಏನು ಎತ್ತ ಅಂತೇಳಿ. ನಾವೆಲ್ಲ ಕಡೆ ಈಗ ನಾರ್ಮಲಾಗಿ ಏನಾದರೂ ಮಾತಾಡ್ತಿರ್ಬೇಕಾದ್ರೂ ಅಷ್ಟೇ, ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿಯವ್ರ ಜೊತೆ, ಓ ಹುಷಾರಾಗಿ ಹೋಗ್ಬಿಟ್ಬಾ ಅಂತ ಹೇಳೋರು. ಬಟ್ ಇಲ್ಲಿಗೆ ಬಂದರೆ ಆ ಥರ ಏನು ಸ್ವಲ್ಪನೂ ಏನೂ ಫೀಲ್ ಆಗ್ತಾ ಇಲ್ಲ. ಇಟ್ ಫೀಲ್ಸ್ ವೆರಿ ನಾರ್ಮಲ್. ಬಿಕಾಸ್ ಎಲ್ಲ ಕಡೆ ನಿಮಗೆ ಅಂದರೆ ಇಲ್ಲಿರೋ ಲೋಕಲ್ಸು ಅಷ್ಟೇ, ದೇ ಆರ್ ವೆರಿ ಸಾಫ್ಟ್, ವೆರಿ ಕೈಂಡ್ ಆಫ್ ನಿಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಯು ಡೋಂಟ್ ಫೀಲ್ ಎನಿಥಿಂಗ್, ಆ ಥರ ಏನು ಅನಿಸಲ್ಲ. ಆ್ಯಂಡ್ ಎಲ್ಲ ಕಡೆ ಪೊಲೀಸ್ ಇರ್ತಾರೆ. ಸೊ ಇಟ್ ಫೀಲ್ಸ್ ವೆರಿ ಸೇಮ್. ಯಾರಿಗಾದ್ರೂ ಕಾಶ್ಮೀರ್ ಪ್ಲ್ಯಾನ್ಸ್ ಇದ್ದರೆ ಡೆಫಿನೆಟಾಗಿ ಬನ್ನಿ, ಏನೂ ಹೆದರ್ಕೋಬೇಡಿ. ಏನೂ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ವಿ ಆರ್ ಆಲ್ ಸೇಫ್ ಹಿಯರ್.